ಪ್ರಿಯಾಂಕ್ ಖರ್ಗೆ ಸಚಿವರ ರಿಯಾಕ್ಷನ್ ಆಯಾರಾಮ ಗಯಾರಾಮ ಅಂತ ಬಂದರು ಹೋದರು. ಇವರು 6 ತಿಂಗಳಿಂದ ಬಂದದ್ಯಾಕೆ, ಈಗ ಬಿಟ್ಟಿದ್ಯಾಕೆ, ಇವ್ರನ್ನ ಕರೆದಿದ್ಯಾರು? ಒಂದು ರೀತಿಯಲ್ಲಿ ಇವರ ರಾಜಕೀಯವನ್ನೇ ಅರ್ಥ ಆಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಜಗದೀಶ್ ಶೆಟ್ಟರ್ ಅವರ ನಿರ್ಧಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಬಿಜೆಪಿ ಬಿಟ್ಟು ಇವರು ಕಾಂಗ್ರೆಸ್ಗೆ ಬಂದಿದ್ಯಾಕೆ ಅದನ್ನು ಉತ್ತರಿಸಲಿ, ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದ್ದಾರೆ ನನಗೆ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿರೋದು. ನನ್ನೇನದಿತ್ತು, ಯಾವಾಗ ಬಿ ಜೆ ಪಿಯವ್ರಿಗೆ ಕೈ ಬಿಟ್ಟಿದ್ರು ಆವಾಗ ಕೈ ಹಿಡಿದಿದ್ದು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನು ಕೊಟ್ಟೆ ನಾವು ಇಟ್ಕೊಂಡಿದ್ವಿ. ಅದು ಯಾಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೋತೀನಿ, ನಾವು ಪರಿಶೀಲನೆ ಮಾಡ್ತೇವೆ. ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ, ಅದಾದಮೇಲೂ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ, ಶಾಸಕರನ್ನು ನಾವು ಮಾಡಿದ್ವಿ. ಯಾಕಂದರೆ ಅವರ ಒಂದು ಕೊಡುಗೆ ಇದೆ, ಅವ್ರದ್ದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನು ಗಣನೆಗೆ ತೊಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಯಾವುದು ನೋಡೋಣ, ಅದು ಪರಿಶ್ರಮ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳ ಹಿಂದೆ ಏನಾಗಿತ್ತು, ಮತ್ತೆ ಅದಕ್ಕೆ ಏನಿದೆ ನೋಡೋಣ. ಅವ್ರು ಫಸ್ಟ್ ಉತ್ತರ ಕೊಡಲಿ, ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀನಿ. ಈಗ ನನಗೆ ಒಂದು ನಿಮಿಷ, ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು